ಪೊದ್ದು ಪಾಪ ನೀನ್ ತಾನೇ ಎಷ್ಟು ಅಂತ ಹೇಳ್ಬಿಟ್ಟು ನೋಡ್ಕತಿ ಹೇಳಿ ನನ್ನ ಮಗುನ. ಅದು ಬೇರೆ ಅವನಿಗೆ ಹಳೆ ನೆನಪೆಲ್ಲ ಬರಬೇಕು ಅಂತ ಹೇಳಿದ್ರೆ ನಮ್ಮೂರಿಗೆ ಏನಿಯ ಕರ್ಕೊಂಡು ಹೋಗ್ಬೇಕು. ನಮ್ಮೂರಾಗೇನೆ ತಾನೇ ಪುಟ್ಟಿ ನಿಮ್ಮಿ ಎಲ್ಲರೂ ಇರೋದು. ಅದಕ್ಕೆ ನೀ ನಮ್ಮೂರಿಗೆ ನೀಯ ಕರ್ಕೊಂಡು ಹೋಗ್ತೀನಿ ನನ್ನ ಮಗುನ. ಪಾಪ ಹೆಂಗೋ ಇಷ್ಟು ದಿನ ಇಟ್ಕೊಂಡು ನೋಡ್ಕೊಂಡಿದ್ದೀಗ. ಪಾಪ ನಿನ್ಗೂ ಕಷ್ಟ ಆಯ್ತದೆ. ನಾನು ಕರ್ಕೊಂಡು ಹೋಗ್ತೀನಿ ಸರಿನಾ ನನ್ನ ಮಗುನ. ನಾನು ಕರ್ಕೊಂಡು ಹೋಗಿ ಹೆಂಗೋ ಸಂದಕ್ಕೆ ನೋಡ್ಕೊತೀನಿ ಅಲ್ಲೇ ನೀನಿಯ ಹೋಗಿ. ಯಾರು ನೋಡಿದ್ರೆ ಅವನಿಗೆ ಕೆಪ್ತಿ ಬರ್ತದೋ ಇಲ್ವೋ ನಾ ಕಾಣೆ. ಅದೇ ಬಂಗಾರಮ್ಮನ ನೋಡಿದ್ರೆ ಮಾತ್ರ ಸಂದಾಗಿ ಎಪ್ತಿ ಬಂದೇ ಬರ್ತದೆ. ಯಾಕಂದರೆ ಬಂಗಾರಮ್ಮಂತ ಇಟ್ಕೊಂಡಿದ್ನಲ್ಲ ಅಂತ ಇದು ಅಟ್ಯಾಚ್ಮೆಂಟ ಇನ್ನು ಯಾರು ತಾಗೂ ಮಾಡಿಕೊಂಡಿಲ್ಲ ನೋಡು. ಅದಕ್ಕೆ ಹಾಳಾಗಿ ಹೋಗ್ಲತ್ತಾಗಿ ನಾನೇನಿಯ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಕಣ್ಬೋದು. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಯವ್ವ ನಿನ್ನ ಮಗನ ಕರ್ಕೊಂಡು ಹೋಗ್ತೀನಿ ರೀ. ದೊಡ್ಡ ನಮಸ್ಕಾರ. ನಂಗೂನುವೆ ಸಾಕಾಗಿ ಹೋಗ್ಬಿಟ್ಟೈತೆ. ನನಗೂನುವೆ ನೋಡಿ 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 ಸಾಕಾಗಿ ನಮ್ಮ ಜೊಲುಮುಕ್ಕೆ ಸಾಕಾಗಿ ಹೋಗ್ಬಿಟ್ಟೈತೆ ಕಣಮ್ಮ. ಕರ್ಕೊಂಡೋಗು ಕರ್ಕೊಂಡೋಗ್ತೀಯ. ಸುಮ್ಮನೆ ಮಾತ್ರ ಕೂರ್ಸುಟ್ಟ ಹಾಕ್ಬೇಡ. ನಾನು ಈಗಲೇ ಹೇಳಿದ್ದೀನಿ ನಿನ್ನ ಮಗನ ಮೇಲೆ ಪಿರುತಿ ಇಕ್ಕಂಡು ನೀನಿಯ ಇವತ್ತು ಈ ಬಾಳಕ್ಕೆ ಬಂದಿರೋದು. ಏನೇ ಹೇಳು ಮಗನ ಬಗ್ಗೆ ಮಾತಾಡ್ತೀನಿ ಅಂತ ಅಲ್ಲ, ಒಸಿ ಮೈ ಬಾಕ್ಸ್ ಮಾಡೋಕ್ಕೆ ಕೆಲಸ ಮಾಡುವಂತ ಹೇಳು. ಅವಾಗ ಸೊರ್ಬತ್ತ ನೋಡು. ನೀನು ಮೈ ಬಾಕ್ಸ್ ಕೆಲಸ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಮುಗೀತು ಕತೆ ಅಷ್ಟೇ ನೀನಿಯ. ಅವನು ಇನ್ನೂ 420 ಆಯ್ತಾನೆ. ಈಗಲೇ ಹೇಳಿದ್ದೀನಿ ಕಣಕ. ಹೆಂಗೋ ಮಗನ ಕರ್ಕೊಂಡು ಹೋಗ್ತಿದ್ಯಾ, ಕರ್ಕೊಂಡು ಹೋಗಿ ಹೆಂಗೋ ಸಂದಕ್ಕೆ ನೋಡ್ಕ ಅಷ್ಟೇ ಕೇಳೋದು. ನನಗೂ ಅರ್ಥ ಆಯ್ತದೆ. ನನ್ನ ಮಗ ನೀನಿಯ ಸೋಮಾರಿ. ನನ್ನ ಮಗ ಹೇಳಿದ್ರು ಕೆಲಸ ಮಾಡೋಕ್ಕಿಲ್ಲ. ತಪ್ಪಿಸ್ಕೊಂಡು ಓಡಾಡ್ತಾನೆ. ನಾನು ತಾನೇ ಏನು ಮಾಡಲೇಳು, ಯಾವಾಗೂ ತಪ್ಪಿಸ್ಕೊಂಡು ಓಡಾಡೋದೆ ನೀನಿಯ ಕೊಂತ್ರಿ ನನ್ನ ಮಗ. ಸರಿ ಬಿಡು ಆಯ್ತು. ನಾನೇ ನೀನಿಯ ನೋಡಿ ಅತ್ತಗೆ ಕರ್ಕೊಂಡತ್ತಾಗೆ ಹೋಯ್ತೀನಿ ನಾನೇನಿಯ. ಅಲ್ಲಿ ಹೋಗ್ಬಿಟ್ಟು ಏನಾರೋ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತೀನಿ. ನಿಮ್ಮಿನ ಎಲ್ಲರೂ ನೋಡಿದ್ರೆ ಬದಲಾಯ್ತಾನೇನೋ ನೋಡೋಣ. ಇಲ್ಲಿದೆಲ್ಲ ನೆನಪೋತದೇನೋ. ಪಾಪ ಹೆಂಡ್ತಿ ಬೇರೆ ಕಟ್ಕೊಂಡವಳೆ. ಡೈವರ್ಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಪಾಪ ಇವಳಿಗೂ ಬೇಜಾರಾಯ್ತದೆ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ. ಆಯ್ತಾಯ್ತು ಕರ್ಕೊಂಡೋಗಿ. ಅದ್ರಾಗೇನಂತೆ ಕರ್ಕೊಂಡೋಗಿ. ಅತ್ತೆ ಎಲ್ಲತ್ತೆ ನಿಮ್ಮಿ ಕಾಣ್ತಾನೆ ಇಲ್ಲ. ಲೋ ನಡಿಲಾ ಊರ್ಗ್ ಹೋಗನಿ ಬಾ. ಯೋಸ್ತಿನ ಅಂತ ಹೇಳ್ಬಿಟ್ಟು ಅತ್ತೆ ಮನೆಯಾಗೆ ಕುಂತ್ಕತ್ತಿಗ. ನಡಿ ಹೋಗೋಣ ಊರ್ಗೆ. ಆಮೇಕಿಂದ ಲೇಟ್ ಆಯ್ತದೆ. ಹೋಗೋಣ ನಡಿ. ಒತ್ತು ಮುಳುಗ್ತಾ ಬಂತು. ಏನೋ ನಾನು ಊರ್ಗೆ ಇಲ್ಲಿ ಸುಮ್ಕೆ ಯಾಕೆ ಹೋಗು. ಇಲ್ಲಿ ಪುಟ್ಟಿ ಬರೋ ಗಂಟೆ ಇದ್ಬಿಟ್ಟು ಆಮೇಕಿಂದ ಬರ್ತೀನಿ ಕಣಮ್ಮ. ಬಲ್ವಂತ ಮಾಡ್ಬೇಡ ನೀನು ಹೋಗಮ್ಮ. ಲೋ ಮೂರ್ವಾ ದಿನ ನಾನು ಹೇಳೋದನ್ನ ಕೇಳಸಿ. ಆಮೇಕಿಂದ ಬತ್ತಾನಂತ. ಆಮೇಕಿಂದ ನಾನು ಹೇಳೋದನ್ನ ಕೇಳಲ್ಲ ಮೂದೇವಿ. ನಾನು ಇಲ್ಲಿ ಬ್ಯಾಡ ಇರೋದು. ಸುಮ್ಕೆ ನೋಡಿ ಅಲ್ಲಿಗೆ ನೀ ಹೋಗೋಣ. ಅಲ್ಲೇ ಇರಿವಂತೆ. ಅಲ್ಲಿ ಮನೆಗಿನೇ ಎಲ್ಲ ಐತಲ್ಲ ನೋಡಿ ಹೋಗೋಣ. ಶಾನೆ ಇದು ಮಾಡಕ್ಕೆ ಹೋಗ್ಬೇಡ ನೀನು. ಅತ್ತೆ ಮನೆಗೆ ಬೇಕಾರೆ ಆ ಪುಟ್ಟಿ ಬಂದ್ಮೇಲೆ ಕರೆಸ್ತತೆ. ನೋಡಿ ಹೋಗೋಣ ಇವಾಗ. ಅದು ಅಮ್ಮ ನೋಡಿ ಅಂತ ಹೇಳಿದ್ನಲ್ಲ. ನೋಡಿ ಸುಮ್ಕೆನೆನಿಯ. ಅಯ್ಯೋ ನೀವುನೊಬ್ಬ ನೋಡಿಲ್ಲ ಸುಮ್ಕೆನೆ. ನಮ್ಮ ಅಮ್ಮಂಗೆ ನಾನು ಇಲ್ಲಿ ಅಜ್ಜಿ ಜೊತೆ ಇರೋದು ನಿಂಗೆ ಇಷ್ಟನೇ ಆಗಕ್ಕಿಲ್ಲ ತಕ. ನಿಂಗೆ ಅಜ್ಜಿನೂ ಅದು ಎಲ್ಲೋ ಹೋಯ್ತದೋ ಹೇಳಲ್ಲ ಕೇಳಲ್ಲ ಹೋಯ್ತದೆ ಬರ್ತದೆ. ಯಾರನೋ ಕರ್ಕೊಂಡ್ಬಿಟ್ಟು ಬತ್ತೀಯಾ ಎಂಟಿ ಅಂತ ಹೇಳ್ತೀಯ. ನನಗೆ ಹೆಣ್ತಿನೋ ಏನು ಕತಿಯೋ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನನಗಂತೂ. ಅಯ್ಯೋ ಸರಿ ಬಿಡು ಆಯ್ತು. ಬಾ ಲಾಗೇಜ್ ಎಲ್ಲ ಎತ್ಕೋತೀನಿ. ಎಲ್ಲಿ ನಾನು ತುಂಬ್ತೀನಿ. ನೋಡವ ಈ ಕೈ ನನ್ನ ಮಗ ನಾಟಕ ಆಡ್ತಾವನು ನಿಜ ಹೇಳ್ತಾವನು ನಮಗೂ ಗೊತ್ತಾಯ್ತಿಲ್ಲ. ಅದಕ್ಕೆ ಏನು ಗೊತ್ತಾ, ಕೂರ್ಸ್ ಮಾತ್ರ ಊಟ ಹಾಕ್ಬೇಡ. ಚೆನ್ನಾಗಿ ಹಾಕೊಂಡು ರುಬ್ಸು ಸರಿನೇ. ಈ ನನ್ನ ಮಗ ಬೋಲು ಸೋಮಾರಿ ಆಟ ಆಡ್ತಾನೆ. ಕುಂತಿದ್ದ ಜಾಗದಾಗ ಸುಮ್ಕೆನೆನಿಯ ಆಟ ಆಡೋದು ಸ್ಯಾನೆ ಈ ಕಳ್ ನನ್ನ ಮಗ. ಅದಕ್ಕೇನೆನಿಯ ಈ ನನ್ನ ಮಗ ಒಂದು ಗತಿ ಕಾಣಿಸ್ಬೇಕು ಅಂದರೆ ನೀನು ಮೈ ಬೊಗ್ಸಿ ಕೆಲಸ ಮಾಡ್ಸಂಗೆ ಮಾಡು. ನಿಮ್ದು ಹೆಂಗೆ ಗೊತ್ತು ಆಟ ಐತಲ್ಲ, ಆಟದ ಕೆಲಸವನಂತೆ, ಮರಗಳು ಹತ್ತಿ ತೆಂಗಿನಕಾಯಿ ಕೀಳೋದಂತೆ ಅಂಥವೆಲ್ಲ ಮಾಡಿಸು. ಅವಾಗ ಸೋರ್ ಬರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನೀನಿಯ. ಇಲ್ಲಿ ಓಡೋಡಿ ಹೋಯ್ತಾನೆ. ಏನಾರ ಕ್ಯಾಮೆ ಹೇಳಿದ್ರೆ ಎದ್ನೋ ಬಿದ್ನೋ ಅಂತ ಬ್ಯಾಗ್ ತುಂಬ್ಕೊಂಡು ಓಡ್ತಾನೆ ಅಂತ ಮೈಸಾಪ್ಲೈ ನನ್ನ ಮಗಂಗೆ. ಅದಕ್ಕೆ ಹೆಂಗಿದ್ರು ಮನೆಗೆ ಬರ್ತಾನಲ್ಲ. ನಿನಗೂ ಗೊತ್ತಲ್ಲ ಇವನು ಯೋಗ್ಯತೆ ಇವನು ಬುದ್ಧಿ ಏನು ಅಂತ ಹೇಳ್ಬಿಟ್ಟು ಬಿಡ್ಬೇಡ. ಹಾಕೊಂಡು ಚೆನ್ನಾಗಿ ರುಬ್ಬಿ ಚೆನ್ನಾಗಿ ಬೆಂಡೆತ್ತು ಮುಚ್ಕೊಂಡು ಅವಾಗ ಆಡ್ಕೋಗಿ ಬರ್ತಾನೆ. ಗಂಡ ಅಂತ ತಲೆ ಮೇಲೆ ಇಕ್ಕೊಂಡು ಕುಂತ್ಕೊಂಡ್ರೆ ಹಿಂಗೇನೆ ಆಗೋದು. ಇಲ್ಲ ಆಂಟಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಸರಿ ಬಾಮ್ಮ ಹೋಗೋಣ. ಪದು ಹೊರಡ್ತೀವಿ ನಾವಿನ್ನ. ಸರಿ ಆಯ್ತು. ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ. ಈ ಅಪ್ಪ ಸದ್ಯ ಒಂದು ದೊಡ್ಡ ತಲೆನೋವು ತಪ್ಪು. ಇನ್ನು ನಮ್ಮ ಮಗ ಹಂಗೆ ತಲೆಗೆ ಏಟು ಬೀಳ್ದಿದ್ದಂಗೆ ಇರಬೇಕಿತ್ತು. ಹಾಕೊಂಡು ಚೆನ್ನಾಗಿ ಖಾರ ಅರಿತಿದ್ದೆ. ಏನು ಮಾಡ್ತೀಯ, ತಲೆಗೆ ಏಟು ಬಿತ್ತು ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಆಡ್ತಾವನೆ. ಸುಮ್ಮನೆ ಕಂಡೋರ ಮಕ್ಕಳು ನಮ್ಗೆ ಯಾಕೆ ತಿರುಗಿ ಏನಾರ ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ನಮ್ಮ ತಲೆ ಮೇಲೆ ಇದು ಮಾಡ್ತಾರೆ. ಯಾಕೆ ಹೋದ್ರೆ ಹೋಗ್ಲಿ ಬಿಟ್ಟದೆ ಇನ್ನೇನಂತೆ. ಅಮ್ಮ ಎಲ್ಲಿ ಕರ್ಕೊಂಡ್ಬಿಟ್ಟು ಬಂದಿದ್ದೀಗಮ್ಮ? ನಮ್ಮನೆ ಅಂತ ಹೇಳಿ ಇದು ಯಾರ ಮನೆ ನಮ್ಮ? ಲೋ ಮಗ ಇದು ನಮ್ಮನೇನೇನಿಯ. ನಿನಗೆ ಏನೋ ಆಗೈತಿ ಅಂತ ಅನ್ನಿಸ್ತದೆ. ನೀನು ಎಂಡ್ರು ಗೆಪ್ತಿಲ್ಲ ಅಂತೀಗ, ಯಾರು ಗೆಪ್ತಿಲ್ಲ ಅಂತ ಹೇಳ್ತೀಗ. ನಿಂಗೇನು ತಲೆಗೆಲ್ಲ ಕೆಟ್ಬಿಟ್ಟೈತಾ? ಇಲ್ಲ ನಾಟಕ ಆಡ್ತಿದ್ದೀಗ ಅಂತ ಹೇಳಿ. ಅಯ್ಯೋ ನಿಂಗೆ ಯಾರು ಗೆಪ್ತಿಲ್ವೇನ್ಲ? ಇದು ನಿನ್ನ ಮನೆನೇನಿಯ. ನಾನು ನೀನು ನಿನ್ನ ಹೆಂಡತಿ ಎಲ್ಲರೂ ಇದೇ ಮನೆಗೆ ಇರೋದು. ಅಯ್ಯೋ ಗೆಪ್ತಿಲ್ವಾ ನಿನಗೆ? ಅಮ್ಮ ಹಿಂಗೆ ಪದೇ ಏನಾರ ಹೆಂಡ್ತಿ ಪಂಟಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನೇನ ನನಗೆ ಅಂದ್ಬಿಟ್ಟು ನಂಗೆ ಬಾಯಿ ಬರ್ತದೆ ನೋಡಿ ಪಾಪ. ನೀನು ಸುಮ್ಕಿದ್ರೆ ಸರಿ. ನೀನು ಏನೇನೋ ಹೇಳ್ಬೇಡ. ಯಾವ್ಯಾವುದೋ ಮನು ಕರ್ಕೊಬಿಟ್ಟು ಬತ್ತೀಯಾ ಸುಮ್ಕಿನೇನಿಯ.
ನೋಡಮ್ಮ ನೀನು ಸುಮ್ಮನೆ ಎಡಬಟ್ಟು ಮಾಡಬೇಡ. ನಾನು ಈಗಲೇ ಹೇಳಿದ್ದೀನಿ. ಯವ್ವ ಸಾಕಾಗೋಯ್ತು ಕಣ ಮಗ. ಆ ಪೊದ್ಯ ಹೆಂಗ್ ಹಿಡ್ಕೊಂಡಿದ್ಲ ನಿನ್ನಂತೂ ನಾಕಾಣೆ. ಸುಮ್ಕೆನೆಯ ನನ್ನ ತಲೆ ತಿನ್ನಕ್ಕೆ ಅಂತ ನೀ ಹುಟ್ಟಿದೀಗ ಅಂತ ಅನ್ನಿಸ್ತದೆ. ನೋಡ್ಲಾ ಈಗಲೇ ಹೇಳಿವ್ನಿ, ಬಾಯಿ ಮುಚ್ಕೊಂಡು ಸುಮ್ಕಿರ್ಬೇಕಷ್ಟೇ ನೀನಿಯ. ಏಳ್ದಷ್ಟು ಕೇಳ್ಕೊಂಡು ಇಲ್ಲ ಅಂದ ರುಬ್ತಿನ ಹಾಕೊಂಡು ನೋಡು. ಬಾ ನಿನಗೆ ಎಲ್ಲ ಮರ್ತೋಗ್ಬಿಟ್ಟೈತೆ. ನಿನಗೆ ಹಳೆದನ್ನ ಗೆಪ್ತಿ ಮಾಡಿಸ್ತೀನಿ. ಬಾ ನಿನ್ನ ಬಂಗಾರ ಮುಂತ ಕರ್ಕೊಂಡೋಯ್ತೀನಿ. ಅಮ್ಮ ನನಗೆ ಯಾವ ಗೆಪ್ತಿನೂ ಹೋಗಿಲ್ಲ, ನಿನಗಿನ್ನೂ ಗೆಪ್ತಿ ಹೋಗಿರೋದು. ಅಯ್ಯೋ ನಮ್ಮ ಅಮ್ಮ ಮುಚ್ಚಿಡ್ಬಿಟ್ಟೈತಪ್ಪ ದೇವ್ರೆ. ಅಮ್ಮ ಹೊಟ್ಟೆ ಸಿತೈತೆ, ಊಟಕ್ಕೆ ಇಕ್ತೀಯಾ? ಏಳು ಊಟಕ್ಕೆ ಇಕ್ಕಲ್ಲ ಅಂದ್ರೆ ಒಯ್ತೀನಿ ಇಲ್ಲ ಅಲ್ಕೊಂಡು. ನನಗೆ ಹೊಟ್ಟೆ ಹಸಿತೈತೆ, ಸಿಕ್ಕಾಪಟ್ಟೆ ಹಸಿತೈತಮ್ಮ. ಅಯ್ಯೋ ಬಾಮ ಬಾ ಫಸ್ಟ್ ಊಟ ಇಕ್ ಬಾಮ. ಯಾರಮ್ಮ ಅವಳು ಅಂತ ಹೇಳ್ಬಿಟ್ಟು ಒಯ್ತಾಳಲ್ಲ. ಅಮ್ಮ ನೋಡಕ್ಕೇನೋ ಸಣ್ಣಕ್ಕೆ ಅವಳೆ ಪರವಾಗಿಲ್ಲ, ಆದ್ರೆ ನಮ್ಮ ಪುಟ್ಟಿ ಅವಳಲ್ಲ ಅಷ್ಟೇನು ಚೆನ್ನಾಗಿಲ್ಲ ಅಲ್ವೇ ನಮ್ಮ ಇವಳು? ಯವ್ವ ನಂಗೆ ಗೊತ್ತದೆ ನೋಡಲ್ಲ ಬಾಯಿಗೆ. ನೋಡ್ಲಾ ನೀನ್ ದೇವ್ರನ್ನ ಯಾರು ನೋಡ್ರೆ ನಿಂಗೆ ಹಳೇದು ಗೆಪ್ತಿ ಬರ್ತದ ಇಲ್ವೋ, ಆ ಬಂಗಾರಮ್ಮನ್ ನೋಡ್ರೆ ನಿನಗೆ ಗೆಪ್ತಿ ಬಂದೇ ಬರ್ತದೆ ಕಣ ಮಗ. ಆ ಬಂಗಾರಮ್ಮಂದು ನಿಂದುನುವೆ ಆಪ್ತ ಮಿತ್ರ ಸಂಬಂಧ ಇಬ್ರದುನುವೆ ಗ್ಯಾರಂಟಿ ಗೆಪ್ತಿಗೆ ಬಂದೇ ಬರ್ತದೆ. ಅದ್ ನನಗೆ ಗೊತ್ತು. ಬಾ ಹೋಗೋಣ. ಯಾವ ಬಂಗಾರಮ್ಮ ನಂಗೆ ಅರ್ಥನೇ ಆಯ್ತಿಲ್ಲ. ಬಾಯಿ ಮುಚ್ಕೊಂಡ್ ಬಾ. ಬಂಗಾರಮ್ಮ ಓ ಬಂಗಾರಮ್ಮ, ಯಾರು? ಇವಾಗ ಮಂಗಳಾರತಿ ಬೇರೆ ಮಾಡಿಸ್ಕೋಬೇಕು. ನನ್ನ ಮಗಂಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಏಯ್ ಮನ್ಯಾಳಿಲ್ಲ, ಯಾಕೆ ಬರಕ್ ಹೋದ್ರಿ ತಿರ್ಗಾ? ಯವ್ವ ಇವ್ನ ಮಕ ನೋಡಿದ್ರೆ ನೀ ಮೊಯ್ಯೆಲ್ಲ ಉರಿತದೆ. ಸೋಮಾರಿ ಬಡ್ಡಿ ನನ್ನ ಮಗ. ಏಯ್ ತಿರ್ಗಿ ಯಾಕೆ ಬದ್ರಿ? ಈಗ ನನ್ನ ಮಗಳ ಹೆಂಗೋನ್ವೇ ಅತ್ತ ಕುಸ್ಕುಸಿ ಆಗತ್ತಾಗ ಯಾವನ್ನ ಕಟ್ಕೊಂಡತ್ತಾಗ ನೆಮ್ಮದಿಗಳು ತಿರ್ಗಾ ಇಲ್ಲಿಗೆ ಬಂದ್ಬಿಟ್ಟು ಯಾಕೆ ಹಿಂಗೆ ಆಡ್ತಿದ್ರೆ ನೀವು? ತಿರುಗುಡಿಕೊಂಬಿಟ್ಟು ಬಂದಿದ್ದೀರಾ? ಏನಕ್ಕೆ ತಿರುಗುಡಿಕೊಂಬಿಟ್ಟು ಬಂದಿರೋದು? ತಿರುಗೊಂದಾಗನಿ ಅಂತನ? ಇದೆಲ್ಲ ಈ ಜನ್ಮದಾಗ ಸಾಧ್ಯ ಇಲ್ಲ. ಹೊಂಟೋಗ್ಬಿಡು ಸುಮ್ಕೇನಿಯ. ನನ್ನ ಮಗಳೇನಾರ ನೋಡ್ಬಿಟ್ರೆ ಪರ್ಕೆ ಪೂಜೆ ಏನಿಯ ಮಾಡ್ತಾಳೆ. ಮಗ ಗೆಪ್ತಿ ಬತ್ತಾಯ್ತಾ? ಯಾರಿಯಮ್ಮ ಅಂತ ಹೇಳ್ಬಿಟ್ಟು ಇವಳೇನು ಹೀರೋಯಿನ್ನ ಗೆಪ್ತಿ ಮಾಡ್ಕೊಳಕ್ಕೆ? ಬಾಯಿ ತೆಗೆದ್ರೆ ಹುಟ್ಟು ಬಜಾರಿ ತರ ಕಾಣಿಸ್ತಾಳೆ. ಇವಳು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನೋಡ್ಲಾ ಮಗ ನೋಡ್ಲಾ, ನಿನ್ನ ಮಾಜಿ ಅತ್ತೆ ಕಣ್ಲಾ, ನಿನ್ನ ಗೆಪ್ತಿ ಬರ್ತದೆ ನೋಡ್ಲಾ. ಲೋಪರ್ ನನ್ನ ಮಗನೇ, ನನ್ನೇ ಬಜಾರಿ ಅಂತ ಇದು ಮಾಡ್ತೀಗ? ನೀನೇನು ಊರುದ್ದಾರ ಮಾಡಕ್ಕೆ ಅಂತಾನೆ ಉಟ್ಬಿಟ್ಟಿದ್ದೀಗೆಲ್ಲ ನೀನು. ಲೋಪರ್ ನನ್ನ ಮಗನೇ ಊರುದ್ದಾರ ಮಾಡೋಣ ಅಂತನ? ನೋಡು ನಾನೇನ ಬಜಾರಿ ಗಿಜಾರಿ ಅಂತಂದ್ರೆ ಹಾಕೊಂಡು ಹಂಗೆ ರುಬ್ಬಿಡ್ತೀನಿ ಅಷ್ಟೇನಿಯ. ಬಜಾರಿನಂತೆ ಬಜಾರಿ ನಾನ್ಯಾಕ್ಲ ಬಜಾರಿ ಆಗ್ಲಿ? ನೀನ್ ಕಂಡ್ಲ ಹುಟ್ಟು ಬಜಾರ್ ನನ್ನ ಮಗ ನೀನು. ನಾನು ತಗೊಂಡ್ಬಿಟ್ಟು ಹೇಳ್ತಾವನಿ ಇವಂದೇ ಇಷ್ಟು. ನಾನು ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಶುರು ಮಾಡಿದ್ನ? ನಾಟಕ ಆಗಿದ್ರು ಪರವಾಗಿಲ್ಲ ಬಿಡು, ನಾನು ಯಾರು ಅಂತ ಸರಿ ಗೊತ್ತಿಲ್ವಲ್ಲ ನಿಂಗೆ, ಸಾಕ್ಬಿಡು. ಅಲೋ ತಲೆನಾಗ ನಾಲ ಕೂದ್ಲಿಲ್ಲ ಬಿಟ್ಟಿ ಬಿಲ್ಡಪ್ ನೋಡು. ಏನ್ ಹೀರೋಯಿನ್ ರೇಂಜ್ ಬಿಲ್ಡಪ್ ಕೊಡ್ತಾವಳೆ. ಏಯ್ ಯಾರು ನೀನು? ನೀನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಸುಮ್ಮನೆ ಏನಾರು ನಾಟಕ ಗಿಟ್ಕ ಆಡ್ಬಿಟ್ಟು ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನಾನು ಸುಮ್ಮನಿರಕ್ಕಿಲ್ಲ. ನಮ್ಮ ಅಮ್ಮ ಈಗಾಗಲೇ ನಾಟಕ ಆಡ್ತಾವಳೆ, ನೀನ್ ಮತ್ತೆ ಇವಳ ಜೊತೆ ಶುರು ಮಾಡ್ಕೊಂಬಿಟ್ಟ. ಏನ್ ಹೀರೋಯಿನ್ ಅಂತೆ ಎಮ್ ಯಾರು ಅಂತ ಹೇಳಿದ ತಕ್ಷಣ ಗೊತ್ತು ಅಂತ ಹೇಳ್ಬಿಟ್ಟು ಗೊತ್ತು ಮಾಡ್ಕೊಬಿಡ್ಬೇಕಾ? ನೀನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಹೋಗು. ಯಪ್ಪ ದೇವ್ರೆ, ಮಾಡಿದ್ಯಾ, ಒಳ್ಳೆ ಕೆಲಸನೇ ಮಾಡಿದ್ಯಾ. ನಮ್ಮ ಜೀವನದಿಂದ ಇದ್ದರಿದ್ರು ನನ್ನ ಮಗನ್ ತೆಗೆದಾಕ್ಬಿಟ್ಟಿದ್ದೀಗಲ್ಲ ಅಷ್ಟೇನೇ ಸಾಕು. ಇಲ್ಲ ಅಂದ್ರೆ ಎಲ್ಲರೂ ಜೀವನಕ್ಕೂ ಬಂದ್ಬಿಟ್ಟು ಬೆಂಕಿ ಇಕ್ಕ ಕೆಲಸ ಮಾಡ್ಬಿಟ್ಟಿರೋನು ಕಾಳ್ ನನ್ನ ಮಗ. ಬರೀ ಅದೇ ಕೆಲಸ ತಾನೇ, ಬೆಂಕಿ ಇಕ್ಕದೇ ನೀ ಕೆಲಸ ತಾನೇ. ಇನ್ನೇನು ಹೇಳಿ ಇವನಿಗಿರೋದು ಇವನಿಗೆ ತೊಲಗು. ದೇವರು ಒಳ್ಳೆ ಶಿಕ್ಷೆ ನೀ ಕೊಟ್ಬಿಟ್ಟವ್ ನಿನ್ಗೆ ಲೋಪರ್ ನನ್ನ ಮಗಂಗೆ. ಇದಕ್ಕಿನ್ನು ಇನ್ನೇನ್ ಬೇಕಲ್ಲ? ನಡಿ ಸುಮ್ಕೆನೆಯ. ಅಮ್ಮವ್ ನಿಂಗೆ ಮಾನ ಮರೋದಿಲ್ವ? ನಿಂಗೆ ಕಂಡ್ರ ಬಂತ ಕರ್ಕೊಂಬಿಟ್ಟು ಬಂದ್ಬಿಟ್ಟು ನಾನೇನ್ ಯಾಕೆ ಯಾಕೋಸ್ ಉಗಿಸ್ತಿದ್ದೀಗಲ್ಲ? ನಿಂಗೇನು ಮಾನ ಮರ್ಯೋದಿಲ್ವ ನಿಂಗೆ? ಮಾನ ಮರೋದಿದ್ರೆ ಹಿಂಗೆ ಯಾಕೆ ಉಗ್ಸಕ್ಕೆ ಬಿಡ್ತಾ ಇದ್ದೆ ಬಾ ನೀನು. ನೋಡಿ ಹೆಂಗ್ ಉಗಿತಾವಳೆ ಅಂತ ಹೇಳ್ಬಿಟ್ಟು ಕ್ಯಾಕೋಸ್ ಮಕ್ ಉಗಿತಾವಳೆ. ಆದ್ರೂ ನಿಂತ್ಕೊಂಡು ಕೇಳಿಸ್ಕೊಂತ ಇದೀಗಲ್ಲ ಯಾರ್ಯಾರ ಹತ್ರನೂ. ನೋಡಿಯಮ್ಮ ಸುಮ್ಕೆ ಯಾವಾಗನ ಮಗ ನಿಜವಾಗ್ಲೂ ಗೆಪ್ತಿ ಗೊತ್ತಿಲ್ವಲ್ಲ ನಿಂಗೆ? ನಿಜವಾಗೂ ಹಳೇದು ಏನು ಒಂದು ಚೂರು ಗೆಪ್ತಿ ಗೊತ್ತಿಲ್ವಲ್ಲ ನಿನ್ಗೆ? ನಿಜ ಹೇಳು. ಹೋಗತ್ತಾಗೆ ಸುಮ್ ತಲೆ ತಿಂತೈತೆ. ಈ ಬಂಗಾರಮ್ಮನ್ ನೋಡಿ ಗೆಪ್ತಿ ಬಂದಿಲ್ಲ ಇವನ್ಗೆ ಹಳೇದು ಅಂದ್ರೆ ಇನ್ಯಾರು ನೋಡಿದ್ರು ಗೆಪ್ತಿ ಬರೋಕ್ಕಿಲ್ಲ ಅಂತಾನೆ ಅರ್ಥ. ಇನ್ಯಾರು ನೋಡಿದ್ರು ಗೆಪ್ತಿ ಬರೋಕ್ಕಿಲ್ಲ ಬಿಡು. ಮುಗೀತು ಕತೆ ಅಂತಾನೆ ನೀವು ಅನ್ಕೋಬೇಕು ಅಷ್ಟೇನೆ. ಇನ್ನು ಯಾರು ನೋಡಿದ್ರೆ ಗೆಪ್ತಿ ಬರ್ತದೆ? ಬಿಡು ಲೇ. ಇನ್ನೊಂದು ಕಿತ್ತಯ್ಯಣ್ಣ ಈ ಬೊಡ್ಡಿ ನನ್ನ ಮಗನಿಲ್ಲ ಕರ್ಕೊಂಬಿಟ್ಟು ಬಂದು ನೀನು ಕೈ ಕಾಲು ಮುರಿದು ಬಿಡ್ತೀನಿ. ಅಯ್ಯೋ ಬಂಗಾರಮ್ಮ, ಅದು ನನ್ನ ಮಗನಿಗೆ ತಲೆಗೊಸಿ ಜೋರಾಗಿ ಏಟ್ ಬಿದ್ಬಿಟ್ಟು ಹಳೇದೆಲ್ಲ 10 ವರ್ಷದೆಲ್ಲ ಮರ್ತೋಗ್ಬಿಟ್ಟವನಿ. ನನ್ನ ಮಗನಿಗೆ ಡಾಕ್ಟ್ರು ಹೇಳೋರಿ ಹಳೇದು ಏನಾದ್ರೂ ಈ 10 ವರ್ಷದಾಗ ನಡೆದಿರೋ ಘಟನೆಗಳು ಇಲ್ಲ ವ್ಯಕ್ತಿಗಳನ್ನ ಏನಾರ ನೋಡಿದ್ರೆ ಹಳೇದೆಲ್ಲ ಗೆಪ್ತಿ ಬರ್ತದಂತೆ. ಅದಕ್ಕೆ ನೀನಿಯ ನಿಮ್ಮ ತಾ ಕರ್ಕೊಂಬಿಟ್ಟು ಬಂದೆ. ಹ್ಯಾಂಗಿದ್ರು ನಿಮ್ಮ ತಾಗ ಇದ್ನಲ್ಲ, ಅದಕ್ಕೆ ನೀ ಹುಸಿರನ್ನ ಗಿಪ್ತಿಗೆ ಏನಾರು ಐತೇನೋ ಅಂತ ಕರ್ಕೊಂಬಿಟ್ಟು ಬಂದೆ. ನಿಮ್ಮನ್ನು ನೋಡೇ ಕಂಡಿಡಿಲಿಲ್ಲ ಅಂದರೆ ಇನ್ನು ಯಾರು ನೋಡ್ತಾನೆ ಕಂಡಿಡಿಯಕ್ಕೆ ಸಾಧ್ಯ? ಇವನು ಕಂಡಿಡಿಯಕ್ಕಿಲ್ಲ ಬಿಡು. ಇವನು ಅಷ್ಟೇ ಏನಿಯ ಕತೆ ಮುಗ್ದಂಗೆ ಏನಿಯ. ಇವನು ಒಂದು ಮಾಡಿವಾಗ ಬ್ರೈನ್ ಲೂಸ್ ಆಗೈತಲ್ಲ, ಸೊರ್ ಮಾಡಿಸ್ಬೇಕು ನಾನು. ಫ್ರೀಯಾಗಿ ಸೊರ ಐತದ್ರೆ ನಿಮ್ಮನ್ನು ನೋಡಿದ್ರೆ ಅಂತ ಬಂದೆ ಕರ್ಕೊಂಡು. ನಿಮ್ಮನ್ನು ನೋಡಿದ್ರು ಅವ್ನಿಗೆ ಏನು ಫೀಲ್ ಆಯ್ತಿಲ್ಲ, ನೆನಪಿಗೆ ಗೊತ್ತಿಲ್ಲ. ಸರಿ ಬಿಡಿ ಆಯ್ತು, ಹೋಯ್ತೀನಿ. ಇನ್ನೊಂದು ಕಿತ ಏನು ಕರ್ಕೊಂಬಿಟ್ಟು ಬಂದು ತೊಂದರೆ ಮಾಡೋಕ್ಕಿಲ್ಲ. ಹೆಂಗೋ ನಿಮ್ಮ ಮಗಳು ಇನ್ನೊಂದು ಮದುವೆ ಮಾಡಿದ್ರಲ್ಲ, ಹೆಂಗೋ ಖುಷಿಯಾಗಿ ಸಂದಕ್ಕಿರಲಿ ಬಿಡಿ. ಸಂದಕ್ಕಿರಲಿ ಅಂತ ನೀನೇನು ಹೇಳೋ ಅವಶ್ಯಕತೆ ಇಲ್ಲ.
ನನ್ನ ಮಗಳು ಸೂಪರ್ ಆಗಿ ಅವಳೆ. ಈ ಹಳೆ ಮನೆಗಿದೀವಿ ಅಂತ ಹೇಳ್ಬಿಟ್ಟು ಏನೋ ಹಂಗಸ್ಕೊಂಡು ಕುಂತ್ಕೊಬೇಡ. ಈ ಹಳೆ ಮನೆ ಸುಮ್ಕೆ ಅಷ್ಟೇ ಶಾಸ್ತ್ರಕ್ಕಿರೋದು. ನಮ್ಮ ಮನೆಗೆ ನೀ ಕರ್ಕೊಂಡು ಹೋಗ್ಬೇಕು ನಾನು, ಅದಕ್ಕೆ ಬಂದಿರೋದು. ನಿನ್ನ ಮಗಂಗಿನ ನನ್ನ ಮಗಳು ಸೂಪರ್ ಆಗಿ ಐತಾಳೆ ಅವಳು. ಇರ್ಲಿ ಕಣಕ್ಕ, ನಂಗೂ ಸಂತೋಷ ನೀನಿಯ. ಕುತ್ಕಿ ಕಣ ಐತಿ ಇವಳಿಗೆ. ಆದ್ರೂ ಅಮ್ಮ ಯಾಕೆ ಬಂದಿದ್ರಮ್ಮ ಇವರು? ಆ ಬೊಡ್ಡಿ ನನ್ನ ಮಗುಗೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟು ನನ್ನ ಮಗಳೇ. ಈ ಬೊಡ್ಡಿ ಅವನಲ್ಲ, ಈ ಬೊಡ್ಡಿಗೆಲ್ಲ ತಲೆಗೆ ಸರಿಯಾಗಿ ಏಟ್ ಬಿದ್ಬಿಟ್ಟು ತಲೆನಾಗಿರೋದೆಲ್ಲ ಮರ್ತೋಗ್ಬಿಟ್ಟೈತಂತೆ. ನೀನು ಯಾರು ಅಂತನೂ ಗೆಪ್ತಿಲ್ಲ, ನಾನು ಯಾರು ಅಂತನೂ ಗೆಪ್ತಿಲ್ಲ. ನಾನು ಮುಂದಕ್ಕೆ ಬಂದು ನಿಂತ್ಕೊಂಡೆ, ನೀನು ಯಾವಳು ನೀನು ಹಂಗೆ ಹಿಂಗೆ ಅಂತ ಜೋರಾಗಿ ಮಾತಾಡ್ಬಿಟ್ಟು ಬಂದೆ. ನಾನು ಕ್ಯಾಕಸ್ ಮಕ್ಕ ಓದ್ಕೊಳ್ತೀನಿ. ಹೋಗ್ಲಾ ಮುಚ್ಕೊಂಡು ನೀನು ನಾಟಕ ಏನು ಬೇಡ ಅಂತ ಹೇಳ್ಬಿಟ್ಟು. ನಿನ್ನ ಮಗು ನೀ ಹಂಗೆ ನಂಬ್ತೀಯ? ಒಟ್ಟು ನಾಟಕಕಾರ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಮಾತಿಗೆ ಮುಂಚೆನೇ ನೀ ಮೊಳ್ಳಂಗೆ ನಾಟಕ ಮಾಡ್ತಾನೆ ಮೊಳ್ಳು ನನ್ನ ಮಗ. ಅಯ್ಯೋ ಬುಡು ಮಗಳೇ, ಯಾಕೆ ತಲೆ ಕೆಡ್ಸ್ಕೊಂತೀಯ ಸದ್ಯ? ಹೆಂಗೋ ಅವ್ನು ನೆನಪೆಲ್ಲ ಹೋಯ್ತಲ್ಲ, ನೀನು ಮದುವೆ ಆಗಿದ್ದೆ ಅನ್ನೋದನ್ನೇ ಅವ್ನಿಗೆ ನೆನಪಿಲ್ವಂತೆ. ಒಂದು ಚೂರು ಯಾರು ನೆನಪಿಲ್ವಂತ ಅವ್ನಿಗೆ. ಒಳ್ಳೆ ಕೆಲಸ ಆಯ್ತು ಬಾ. ಅವ್ನಿಗೆ ಎಪ್ತಿಗಿಕ್ಕೊಂಡು ಇನ್ನು ಊರು ಉದ್ಧಾರ ಮಾಡೋ ಅಂತ ಕೆಲಸ ಏನೈತಿ. ಸದ್ಯ ಬುಡಮ್ಮ, ಸದ್ಯ ಯಾವಾಗ ಬಂದು ಹಿಂದಿಂದೆ ಬಿದ್ದು ಟಾರ್ಚರ್ ಇಕ್ಕೊಂಡು ಸುಮ್ಕೆನಿಯ. ಹಂಗೆ ಹಿಂಗೆ ನಾನು ನಿನ್ನ ಗಂಡ ಅಂತ ಸದ್ಯ ತಲೆಗೆಟ್ ಬಿದ್ದು ನಾನು ಯಾರು ಅನ್ನೋದೇ ನೀ ಮರ್ತೋಗಿದ್ರೆ ಇನ್ನು ಇದಕ್ಕಿನ್ನು ಖುಷಿಯಾದ ಸುದ್ದಿ ನನಗಿನ್ ಯಾವುದೂ ಇಲ್ಲ. ಯಪ್ಪ ದೇವ್ರೇನಿಯ ಒಳ್ಳೆ ಕೆಲಸ ಮಾಡವನಿ. ಅದು ಸರಿ ಮಗಳೇ, ಈಗ ಇದಕ್ಕೆ ಹೋಗಕ್ಕೆ ಹೊಂಟಿಲ್ವಾ ಇನ್ನು ಫಂಕ್ಷನ್ಗೆ? ಇವನು ಅವನೆಲ್ಲ ನೀನು ಯಜಮಾನಪ್ಪನ ಫ್ರೆಂಡ್ ಫಂಕ್ಷನ್ಗೆ ರೆಡಿಯಾಗಿ ನಡಿ ಪಟ ಅಂತ. ಈ ಸೀರೆ ಬುಚ್ಚಾಕಿ ಬೇರೆ ಯಾವ್ದನ್ನ ಹೊಸಿ ನೋಡ್ಕೊಂಡು ಸುಮಾರಾಗಿರೋದು ಉಟ್ಕೊಂಡು ರೆಡಿಯಾಗಿ ಹೊಂಟು ಬಿಡೋಣ. ಸುಮ್ಕೆ ಯಾಕೆ ತಡವಾಯ್ತದೆ, ಆಮೇಕಿಂದ ಪಾಲ್ಗೆಲ್ಲ ಹೋಗೋಷ್ಟೊತ್ತಿಗೆ ಲೇಟ್ ಆಯ್ತದೆ. ನೋಡಿ ಇಬ್ರು ಸೀರೆ ಉಟ್ಕೊಂಡು ರೆಡಿ ಆಗೋಣ. ಕಣಮ್ಮ, ತಂದು ಕೊಟ್ಟವರೆಲ್ಲ ಉಟ್ಕೊತೀನಿ ಹೇಳು. ಅಮ್ಮ ಒಂದು ಮಾತು ಹೇಳ್ತೀನಿ ಕೇಳಿಸ್ಕ. ಅಲ್ಲಿಗೆ ಬಂದ ಮೇಲೆ ನನ್ನ ದೇವರನ್ನೇ ಕೇಳ್ತೀನಿ, ನನ್ನ ಮಾನ ಮರ್ಯಾದೆ ಕಳೆಯೋದು, ಒಡವೆ ದುಡ್ಡು ಅಂತ ಇಸ್ಕೊಳ್ಳೋದು ಮಾಡೋದು ಇವೆಲ್ಲನೂ ಮಾಡ್ಕೊಡ್ದು. ನಾನು ಈಗಲೇ ಹೇಳಿದ್ದೀನಿ ಸರಿನಾ? ನನ್ನ ಮಾನ ಮರ್ಯಾದೆಲ್ಲ ಕಳಿತೀನಿ ಅಂದರೆ ನಾನು ಈಗಲೇ ಕರ್ಕೊಂಡು ಹೋಗಲ್ಲ ನಿನ್ನ, ಇಲ್ಲೇ ಇದ್ಬಿಡು. ಏನಾರು ನಿನ್ನ ಮಾನ ಮರ್ಯಾದೆ ಕಳೆಯಂಗಿಲ್ಲ ಅಂದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನೆನೆಯ ನಾನು ಯಾಕೆ ಮಾನ ಮರ್ಯಾದೆ ಕಳೀಲಿ? ನನಗೇನು ತಲೆ ಕೆಟ್ಬಿಟ್ಟೈತೆ ಮಾನ ಮರ್ಯಾದೆ ಕಳಿಯೋಕ್ಕೆ? ಅಯ್ಯೋ ನೋಡಿ ಸುಮ್ಕೆ ರೆಡಿಯಾಗು. ಸರಿ ಬಾ. ನನ್ನ ಮಗಳಿಗೆ ಎಲ್ಲನೂ ಅವ್ರ ಹೊತ್ತಿಗೆ ಗಾಳಿನೇ ಬೀಸ್ಬಿಟ್ಟೈತೆ. ಅವ್ರ ಹೊತ್ತಿಗೆನೇ ಹೇಳ್ಕೊಟ್ಟಿರ್ಬೇಕು ಕಂಡೋರ್ದು ಇಸ್ಕೋಬೇಡ ಅಂತ. ಕಂಡೋರ್ದು ಇಸ್ಕೊಂಡಿಲ್ಲ ಅಂದರೆ ಉದ್ಧಾರ ಯಾವಾಗ ಆಗೋದು ನಾವು?